ಆರ್ ಚಂದ್ರು ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಕಷ್ಟಗಳನ್ನು ನೋವುಗಳನ್ನು ಎದುರಿಸಿ ಇವತ್ತು ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಬೆಳೆದಿರುವಂಥ ನಿರ್ದೇಶಕರು ನಿರ್ಮಾಪಕರು. ಸದ್ಯಕ್ಕೆ ಅವರ ಬರ್ಡೇ ಇವತ್ತು. ಅವನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ವಿಸ್ತಾರ ನ್ಯೂಸ್ ಕಡೆಯಿಂದ ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಷ್ಟು ವರ್ಷ ಆಯ್ತು ಸರ್? 43 ತುಂಬಿ 44ಕ್ಕೆ ಹತ್ತಿರಕ್ಕೆ ಬಂದಿದ್ದೀವಿ. ಸೊ ಈ 44 ವರ್ಷನ ಒಮ್ಮೆ ಹಿಂತಿರುಗಿ ನೋಡಿದರೆ ಕನ್ನಡ ಚಿತ್ರರಂಗದಲ್ಲಿ ನಿಮ್ಮ ಜರ್ನಿ ಹೆಂಗಿತ್ತು? ಇಲ್ಲ, ನಾನು ಆಗಲೇ ಹೇಳಿದೆ, ಈ ಭೂಮಿ ಮೇಲೆ ಆ ಭಗವಂತ ಪ್ರತಿಯೊಂದು ಹುಟ್ಟು, ಪ್ರತಿಯೊಂದು ಜೀವಿನೂ ಕೂಡ, ಪ್ರತಿಯೊಂದು ಪ್ರಾಣಿನೂ ಕೂಡ, ಮನುಷ್ಯ ಮಾತ್ರ ಅಲ್ಲದೆ ಪ್ರತಿಯೊಂದು ಪ್ರಾಣಿನೂ ಕೂಡ ಒಂದು ಪರ್ಪಸ್ಗೆ ಹುಟ್ಟಿಸ್ತಾನೆ. ಗೊತ್ತಿಲ್ಲ, ಈ ಆರ್ ಚಂದ್ರು ಅಂತಕ್ಕಂಥ ಮನುಷ್ಯನನ್ನು ದೇವರು ಇಂಡಸ್ಟ್ರಿಯಲ್ಲಿ ಒಂದಷ್ಟು ಕೆಲಸ ಮಾಡಬೇಕು ಅಂತ ಹುಟ್ಟಿಸಿರ್ಬೋದು, ಮುಂದೆ ಇನ್ನೂ ಏನೇನೋ ಕೊಡ್ಬೋದು, ಗೊತ್ತಿಲ್ಲ ಅದು. ಬಟ್ ಇಲ್ಲಿವರೆಗೂ ಭಗವಂತ ನನಗೆ ಖುಷಿ ಇದೆ. ಒಂದು 12 ಸಿನಿಮಾಗಳು ನಿರ್ಮಾಣ ಮಾಡೋದಕ್ಕೆ ಶಕ್ತಿ ಕೊಟ್ಟು, ಇಷ್ಟೊಂದು ಜನರ ಪ್ರೀತಿ ಕೊಟ್ಟು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ. ಇದಕ್ಕೆಲ್ಲ ಭಗವಂತನೇ ಕಾರಣ, ಆತನ ಶಕ್ತಿನೇ ಕಾರಣ. ನೀವೊಂದು ಮಾತು ಹೇಳ್ತಾ ಇದ್ರೆ, ತಾಜ್ ಮಹಲ್ ಬರೋ ಮುಂಚೆ ನಾನು ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ, ತಾಜ್ ಮಹಲ್ ನಂತರ ಅಭಿಮಾನಿಗಳ ಜೊತೆ ಸೆಲೆಬ್ರೇಷನ್ ಶುರು ಮಾಡಿದ್ದೀನಿ ಅಂತ. ಸೊ ಇವಾಗಿನ ಸೆಲೆಬ್ರೇಷನ್ ಎಷ್ಟು ಖುಷಿ ಕೊಡುತ್ತೆ ಈ ಅಭಿಮಾನಿಗಳನ್ನು ನೋಡಿದಾಗ, ಅಥವಾ ನಿಮ್ಮನ್ನು 12 ಗಂಟೆಗೆ ಬಂದು ಮೀಟ್ ಆಗ್ತಾರೆ, ಕೇಕ್ ಕಟ್ ಮಾಡ್ತಾರೆ ಅನ್ನುವಾಗ ಎಷ್ಟು ಸಾರ್ಥಕತೆ ಇದೆ ಲೈಫಲ್ಲಿ ಅಂತ. ಇಲ್ಲ ಮೇಡಮ್, ಯಾವಾಗಲೂ ಒಳ್ಳೆತನನೇ ಉಳಿಯೋದು. ನಾವು ಯಾವಾಗಲೂ ಒಳ್ಳೇದು ಬಯಸಿದ್ರೆ ಒಳ್ಳೇದಾಗುತ್ತೆ. ನಾನು ಯಾವಾಗಲೂ ಕೂಡ ಮೇಡಮ್, ನನ್ನ ಶತ್ರುಗಳಿಗೂ ಕೂಡ ಒಳ್ಳೇದಾಗಲಿ ಅಂತ ಬಯಸಬೇಕು ಅಂತ ಹೇಳ್ಕೊಟ್ಟು ನಮ್ಮ ತಂದೆ ತಾಯಿ ಬೆಳೆಸಿದ್ದಾರೆ. ನಾನು ಇವತ್ತು ಅದನ್ನೇ ಮೈಗೂಡಿಸ್ಕೊಂಡು ಬಂದಿದ್ದೀನಿ. ಎಲ್ಲೋ ಒಂದು ಕಡೆ ನೋಡಿದಾಗ ನಿಜಕ್ಕೂ ನಮಗೆ ಒಳ್ಳೆತನ ಯಾವತ್ತೂ ಗೆಲ್ಲುತ್ತೆ ಅನ್ನೋದಕ್ಕೆ ನಾನು ಕೂಡ ಒಬ್ಬ ನಿದರ್ಶನ. ಯಾಕೆ ಅಂತಂದರೆ, ಒಬ್ಬ ಸಣ್ಣ ರೈತಾಪಿ ಕುಟುಂಬದಿಂದ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದಂಥ ಆರ್ ಚಂದ್ರಿಗೆ ಮಧ್ಯರಾತ್ರಿಯಿಂದನೇ ನನಗೆ ಬರ್ಡೇನೇ ಗೊತ್ತಿಲ್ಲ. ನನ್ನ ಬರ್ಡೇ ಯಾವತ್ತು ಬರುತ್ತೋ ಯಾವತ್ತು ಹೋಗುತ್ತೆ ನನಗೇ ಗೊತ್ತಿರಲಿಲ್ಲ, ಹೆಚ್ಚು ಕಡಿಮೆ ತಾಜ್ ಮಹಲ್ ಚಿತ್ರ ಆಗೋವರೆಗೂ. ಸೊ ಅದಾದ ನಂತರ ಎಲ್ಲ ಬರ್ತಾರೆ, ಆಶೀರ್ವಾದ ಮಾಡ್ತಾರೆ ಅವರ ಇದೆಲ್ಲ ಅಂತಂದಾಗ, ಇದೆಲ್ಲ ಭಗವಂತನ ಶಕ್ತಿನೇ. ಖಂಡಿತ ಖುಷಿಯಾಗುತ್ತೆ ಮೇಡಮ್. ಸೊ ಈ ಕಾರಣಕ್ಕೋಸ್ಕರನೇ ಈ ಒಂದು ಅಭಿಮಾನಿಗಳ ಸಂಘ ಉದ್ಘಾಟನೆ ಇವತ್ತು ಇಟ್ಟಿರುವಂಥದ್ದು. ಸೊ ಯಾವಾಗ, ಹೇಗೆ ನಡೆಯುತ್ತೆ, ಸೊ ಏನು ಅಂತ? ಇಲ್ಲ, ಅಭಿಮಾನಿಗಳ ಸಂಘ ಆಲ್ರೆಡಿ ರಿಜಿಸ್ಟರ್ ಆಗಿ ತುಂಬ ವರ್ಷ ಆಗಿದೆ. ಇಲ್ಲಿಂದ 5 ಸಿನಿಮಾಗಳು ಮಾಡ್ತಾಯಿದ್ದೀನಿ. ಒಂದು ದೊಡ್ಡ ದೊಡ್ಡ ಸಂಸ್ಥೆ ಮಾಡಿದಾಗ, ದೊಡ್ಡ ದೊಡ್ಡ ಕೆಲಸಕ್ಕೆ ಮಾಡೋಕ್ಕೆ ಹೋದಾಗ ಒಂದು ಶಕ್ತಿ ಬೇಕು. ಯಾಕಂದರೆ ನಾವೇನೇ ಕೆಲಸ ಮಾಡ್ಬೋದು, ಇಲ್ಲೊಂದಷ್ಟು ಹಿತಾಸಕ್ತಿ ಗ್ರೂಪ್ಗಳಿರ್ತವೆ, ಒಂದಷ್ಟು ಏನಂತಾರೆ, ಒಂದಷ್ಟು ನಮಗೆ ಕೇಡು ಬಯಸ್ತಕ್ಕಂಥ ಜನಗಳು ಇರ್ತಾರೆ. ಅದೆಲ್ಲದಕ್ಕೂ ಒಂದು ಶಕ್ತಿ ಇದ್ದಾಗ ಒಂದು ಪ್ರಶ್ನೆ ಮಾಡ್ತಾರೆ ಅಂತಕ್ಕಂಥದ್ದು ಇರಬೇಕು ಅಂತ ನನಗೂ ಅನ್ನಿಸ್ತು. ಆಗ ಹಿರಿಯರ ಮಾತನ್ನು ಕೇಳಿದೆ. ಸೊ ಆ ಒಂದು ಶಕ್ತಿ ಈಗ ಆಗಿದೆ. ಮುಂದಿನ ದಿನಗಳಲ್ಲಿ ಏನು ಅಂತಂದರೆ, ಒಳ್ಳೊಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ ಹಿಂದೆ ಇಲ್ಲಪ್ಪ ಒಂದು ಶಕ್ತಿ ಇದೆ ಅವರಿಗೆ ಅನ್ನೋದು ಬೇಕು ಅನ್ನೋದಕ್ಕೋಸ್ಕರ ಇವತ್ತು ಸಂಘಟನೆ ಆಗಿದೆ. ನಾನು ಕೂಡ ಅವ್ರಿಗೊಂದು ಜೊತೆ ನಿಂತಿದ್ದೀನಿ. ನಾನು ನನ್ನ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ಮೇಡಮ್. ಸರಿ, ಒಂದು ಖುಷಿ ಜೊತೆಗೆ ನೋವನ್ನು ಕೂಡ ಇವತ್ತು ಹಂಚ್ಕೊಂಡಿದ್ರೆ, ಅಭಿಮಾನಿಗಳನ್ನು ನೀವೆಷ್ಟು ಆರಾಧಿಸ್ತೀರೋ, ಕೆಲವೊಂದಿಷ್ಟು ಜನ ಕಾಲೆಳೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಇಂಡೈರೆಕ್ಟಾಗಿ ನೀವು ಹೇಳಿದ್ರಿ. ಸೊ ಏನಾಗಿತ್ತು ಸರ್ ಅಂಥದ್ದು? ಇಲ್ಲ, ನಮಗೆ ಯಾರೂ ತುಳಿದಿಲ್ಲ ಮೇಡಮ್. ನಾನು ಯಾರೂ ಕಾಲು ತುಳಿದಿಲ್ಲ. ಇಲ್ಲಿವರೆಗೂ ಕಾಲು ತುಳಿದಿದ್ದರೆ ಚಂದ್ರು ಇಲ್ಲಿವರೆಗೂ ಬೆಳೆದು ಬರ್ತಾ ಇರಲಿಲ್ಲ. ನಾನು ಮನವಿ ಮಾಡ್ತಿದ್ದೀನಿ ಅಷ್ಟೇ. ನಾನು ನೇರವಾಗಿ ಅವ್ರ ಮುಂದೆನೇ ಹೇಳೋಷ್ಟು ತಾಕತ್ತು, ಧೈರ್ಯ ನನಗಿದೆ. ನಾನು ಭಾಳ ಧೈರ್ಯವಂತ, ನಾನು ಹಳ್ಳಿಯಿಂದ ಬಂದಿರೋನು. ಬಟ್ ಏನಂದರೆ, ನಮ್ಮಲ್ಲಿರೋ ಒಂದು ಒಳ್ಳೆತನ ಇದೆ. ಯಾವತ್ತೂ ಒಳ್ಳೇದು ಬಯಸಬೇಕು ಅಂತ ಒಂದು ಒಳ್ಳೆತನ ಇದೆ. ನಮಗೆ ಯಾರನ್ನ ಮಾಡಿದ್ರೆ ನೇರವಾಗಿ ಒಂಟು ಕೂತ್ಕೊಂಡು ಮಾತಾಡೋ ಶಕ್ತಿ ನಮ್ಮ ತಂದೆ ತಾಯಿ ಬೆಳೆಸಿದರೆ ನನಗಿದೆ. ಬಟ್ ನನಗೇನು ತೊಂದರೆ ಕೊಟ್ಟಿಲ್ಲ. ಬಟ್ ಏನಂತಂದರೆ, ಒಂದು ಚಿತ್ರರಂಗದಲ್ಲಿ ಏನಾದರೂ ಒಂದು ಕೆಲಸ ಮಾಡಿದಾಗ ಅದಿನ್ನೂ ಏನು ಫಸಲು ಕೊಡೋಕ್ಕೆ ಮುಂಚೆನೇ ಅದನ್ನು, ಆ ಮರನ, ಆ ಗಿಡನ ಕಟ್ ಮಾಡ್ತಾರಲ್ಲ, ಅವ್ರ ವಿರುದ್ಧವಾಗಿ ನನ್ನನ್ನು ಕಟ್ ಮಾಡಲಿ. ಆ ಒಂದು ಚಿತ್ರರಂಗಕ್ಕೆ ಹಣ್ಣು ಕೊಡ್ತಕ್ಕಂಥ ಒಂದು ಮರನ ಕಟ್ ಮಾಡ್ತಾರಲ್ಲ, ಅವರ ವಿರುದ್ಧವಾಗಿ ನಾನು, ಕೆಲವ್ರ ವಿರುದ್ಧವಾಗಿ, ಎಲ್ಲರೂ ಅಲ್ಲ, ಕೆಲವರು ಹಿತಾಸಕ್ತಿ, ಕೆಲವು ಬೇರೆ ವಿರುದ್ಧವಾಗಿ ನಾನು ಒಬ್ಬರೇ ಅಂತ ಅನ್ಬೋದು, ಅವ್ರ ವಿರುದ್ಧವಾಗಿ ನಾನು ಮಾತಾಡಿದ್ದು. ಎನಿವೆ, ಅವ್ರಿಗೂ ಕೂಡ ಭಗವಂತ ಒಂದು ಒಳ್ಳೆ ಬುದ್ಧಿ ಕೊಟ್ಟು, ಚಿತ್ರರಂಗದ ಬಗ್ಗೆ ಅವ್ರಿಗೂ ಒಂಚೂರು ಕಾಳಜಿ ಬಂದು, ಇಲ್ಲಿ ಊಟ ಮಾಡಿದ್ದಾರೆ, ಇಲ್ಲಿ ಇದ್ದಾರೆ, ಇಲ್ಲಿ ಗೌರವಿಸ್ಬೇಕು. ಹಣ ಕೊಟ್ಟಾಗ ಒಂದು, ಹಣ ಇಲ್ಲದೆ ಒಂದು ಮಾಡಬಾರ್ದು. ಯಾಕಂದರೆ ಇದು ಭಗವಂತನ ಇಂಡಸ್ಟ್ರಿ, ಇದು ಆ ದೇವ್ರ ಇಂಡಸ್ಟ್ರಿ, ಇದು ಇಲ್ಲಿ ತಪ್ಪು ನಡಿಬಾರ್ದು. ಕ್ರಿಟಿಕ್ ಮಾಡೋದಕ್ಕೆ ಪತ್ರಿಕಾ ಸ್ವಾತಂತ್ರ್ಯ ಇದೆ, ಆದರೆ ಒಬ್ಬ ವ್ಯಕ್ತಿಯ ತೇಜೋವಧೆ ಮಾಡೋದಕ್ಕೆ ಈ ಸಂವಿಧಾನದಲ್ಲಿ ಯಾರಿಗೂ ಹಕ್ಕು ಕೊಟ್ಟಿಲ್ಲ. ಸೊ ಆ ಥರ ಕೆಲವು ಹಿತಾಸಕ್ತಿ ಗುಂಪುಗಳು ಕೆಲವರು ಮಾಡ್ತಾರೆ. ಅವ್ರಿಗೆ ನಾನು ಒಂದು ನಯವಾಗಿ ಒಂದು ಮನವಿ ಮಾಡಿದ್ದೀನಿ ಅಂತಂದರೆ ತಪ್ಪಾಗಲ್ಲ ಇದನ್ನು. ಸರ್, ಇವಾಗ 5 ಸಿನಿಮಾನ ಒಟ್ಟಿಗೆ ನಿರ್ಮಾಣ ಮಾಡ್ತಾ ಇದ್ದೀರಾ. ಸೊ ಮೊದಲ ಸಿನಿಮಾ ಯಾವಾಗ ಶೂಟಿಂಗ್ ಆರಂಭ ಆಗುತ್ತೆ, ಅದರ ಟೈಟಲ್ ಏನು, ಯಾರು ಹೀರೋ ಇರ್ತಾರೆ, ಹೆಂಗಿರುತ್ತೆ ಕತೆ? ಈಗ ಈ ತಿಂಗಳಲ್ಲಿ ಮೊದಲನೇದಾಗಿ ನಮ್ಮ ಡಾರ್ಲಿಂಗ್ ಕೃಷ್ಣ ಹೀರೋ, ಫಾದರ್ ಅಂತ ಟೈಟಲ್ಲು, ಅದನ್ನು ಈ ಮಂತಲ್ಲಿ ಫ್ಲೋರ್ಗೆ ಕಳಿಸ್ತಾ ಇದ್ದೀನಿ.
ಮುಂದಿನ ತಿಂಗಳಲ್ಲಿ ಇನ್ನೊಬ್ಬ ಡೈರೆಕ್ಟ್ರು ಡಾಗ್ ಅಂತ ಸಿನಿಮಾ, ಅದಕ್ಕೂ ನಾನು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ. ಈಗ ಶೂಟಿಂಗ್ ಎಲ್ಲ ರೆಡಿಯಾಗಿ ಇಟ್ಕೊಂಡಿದ್ದಾರೆ, ಈಗ ಹೊರಡ್ತಾರೆ, ಈ ಮಂತಲ್ಲಿ ಹೊರಡ್ತಾರೆ ಶೂಟಿಂಗಿಗೆ. ಫಾದರ್ ಅನ್ನೋ ಚಿತ್ರದಲ್ಲಿ ಏನಿರುತ್ತೆ ಅದು ಕಥೆಯ ಆನ್ಲೈನ್ ಸ್ಟೋರಿ ಏನು, ಜೊತೆಗೆ ಯಾರೆಲ್ಲ ಇರ್ತಾರೆ, ಸೊ ಯಾವಾಗದಿಂದ ಶೂಟಿಂಗ್ ಆರಂಭ? ಇಲ್ಲ, ಫಾದರ್ದು ಮುಂದೆ ಹೇಳ್ತೀನಿ, ಎಲ್ಲ ಒಂದೊಂದಾಗಿ ಹೇಳ್ತೀನಿ. ಈಗ ನಾನು ಹೀರೋನ ರಿವೀಲ್ ಮಾಡಿಕೊಟ್ಟಿದ್ದೀನಿ. ಪ್ರಕಾಶ್ ರೈ ಅವರು ಫಾದರ್ ಕ್ಯಾರೆಕ್ಟ್ರು, ಕೃಷ್ಣ ಅವರು ಮಗ ಕ್ಯಾರೆಕ್ಟ್ರು, ಅಪ್ಪ ಮಗನ ಕತೆ ಅದು. ಆಮೇಲೆ ಎಲ್ಲ ರಾಜ್ಯದ ಆರ್ಟಿಸ್ಟ್ಗಳು ಇರ್ತಾರೆ. ಅದು ಪ್ಯಾನ್ ಇಂಡಿಯಾ ಸಿನಿಮಾನೇ, ಭಾಳ ಚೆನ್ನಾಗಿ ಪ್ರೀತಿಯಿಂದ ಭಾಳ ಚೆನ್ನಾಗಿ ಮಾಡಿಸಿದ್ದೀವಿ. ಹೀಗೆ ನನ್ನ ಪ್ರತಿ 5 ಕತೆ ಏನು ಸೆಲೆಕ್ಟ್ ಮಾಡಿದ್ದೀನಿ, 5 ವಿಭಿನ್ನವಾಗಿದೆ. ಇನ್ನೊಂದು ಸಿನಿಮಾದ ಟೈಟಲ್ ಕೂಡ ರಿವೀಲ್ ಮಾಡಿದ್ರಿ, ಡಾಗ್ ಅನ್ನುವಂಥದ್ದು. ಸೊ ಅದರ ಜೊತೆಗೆ ಇನ್ನೂ 3 ಸಿನಿಮಾಗಳಿದೆ. ಸೊ ನೀವು ಯಾವ ಸಿನಿಮಾಗೆ ಡೈರೆಕ್ಷನ್ ಮಾಡ್ತೀರಾ ಅಂತ? ಇಲ್ಲ, ನಾನು ಕಬ್ಜಾ 2 POK ನಾನು ವರ್ಕ್ ಮಾಡ್ಕೊಳ್ತಿದ್ದೀನಿ. ಯಾಕಂತಂದರೆ ಅದು ಒಂದು ವಾರ್ ಬೇಸ್ಡ್ ಬ್ಯಾಕ್ ಡ್ರಾಪ್ ಇರೋದ್ರಿಂದ ಅದು ಇನ್ನೂ ವರ್ಕ್ ನಡೀತಾ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಯಾರು ಹೀರೋ ಹೆಂಗೆ ಮಾಡ್ತೀನಿ ಅದು ಹೇಳ್ತೀನಿ. ಈಗ ಈ 3 ಚಿತ್ರಗಳನ್ನು ಅರ್ಜೆಂಟಾಗಿ ನಾನು ಫ್ಲೋರ್ಗೆ ಹೋಗಬೇಕು. ಇವ್ರಿಗೆಲ್ಲರಿಗೂ ಒಂದು ಸಪೋರ್ಟ್ ಮಾಡಿ ಆ್ಯಸ್ ಎ ನಿರ್ಮಾಪಕನಾಗಿ ಅವ್ರು 3 ಜನಕ್ಕೆ ಸಾಥ್ ಕೊಟ್ಟು ಆಮೇಲೆ ನನ್ನ ಹೋಮ್ವರ್ಕ್ ನಾನು ಮಾಡಿಕೊಂಡು 3ಕ್ಕೂ 2 ಸಿನಿಮಾಗಳಿಗೆ ನಾನು ಬರ್ತೀನಿ. ಈ 5 ಸಿನಿಮಾದಲ್ಲಿ ಸ್ಟಾರ್ ನಟರೇ ಇರ್ತಾರಾ ಅಥವಾ ಹೊಸಬರಿಗೆ ಅವಕಾಶ ಇರುತ್ತಾ, ಹೇಗೆ? ಎಲ್ಲ 5 ಸಿನಿಮಾದಲ್ಲೂ ಕೂಡ ಒಂದು ಸಿನಿಮಾಗೆ ಹೊಸಬ್ರು ಪ್ಲ್ಯಾನ್ ಮಾಡಿದ್ದೀನಿ. ಇನ್ನೆಲ್ಲವೂ ಎಲ್ಲ ಲ್ಯಾಂಗ್ವೇಜ್ ಸ್ಟಾರ್ಗಳು ಇರ್ತಾರೆ. ನಮ್ಮ ಕನ್ನಡನೇ ಅಂತಲ್ಲ, ಎಲ್ಲ ಲ್ಯಾಂಗ್ವೇಜ್ ಕಲಾವಿದರುಗಳು ಇರ್ತಾರೆ. ಕೊನೆಯದಾಗಿ ನಿಮ್ಮ ವೈಫ್ ನಿಮಗೆ ಏನು ಗಿಫ್ಟ್ ಕೊಟ್ಟಿದ್ರು? ಸರ್ಪ್ರೈಸ್ ಅಂತ ಹೇಳಿದರು, ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕಾ ಮೇಡಮ್? ಹೇಳಬೇಕು ಸರ್. ನನ್ನ ವೈಫ್ ಈ ಸತಿ ನನಗೆ ನನ್ನ ಪರ್ಸ್ ಇಡಲ್ಲ ಯಾವಾಗ್ಲೂ. ನನಗೆ ಪರ್ಸ್ ಕಂಡ್ರೆ ಆಗಲ್ಲ, ಆಮೇಲೆ ನಾನು ದುಡ್ಡು ಮುಟ್ಟಲ್ಲ. ಯಾಕಂದ್ರೆ ನಂಗೆ ದುಡ್ಡು ಕಂಡ್ರೆ ಭಯ, ಸತ್ಯ ಹೇಳ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಇನ್ಮೇಲೆ ಯಾವಾಗಲೂ ಪರ್ಸಲ್ಲಿ ದುಡ್ಡು ಇಟ್ಕೋ, ಪರ್ಸ್ ಇಟ್ಕೋ ಅಂತೇಳಿ ರಾತ್ರಿ ಒಂದು ಒಳ್ಳೆ ಪರ್ಸ್ ತಂದು ಕೊಟ್ಟು ಅದರಲ್ಲಿ ಒಂದು 500 ರೂಪಾಯಿ ಇಟ್ಬಿಟ್ಟು ಇದು ಯಾವಾಗೂ ಇರಬೇಕು ಅಂತ ಕೊಟ್ಟಿದ್ದಾರೆ. ಮಗಳು ಏನಂದ್ಲು ಸರ್? ಮಗಳು, ನನ್ನ ಮಕ್ಕಳು 3 ಜನ, ನನ್ನ ಮಗ, ನನ್ನ 2 ಹೆಣ್ಣುಮಕ್ಕಳು. ರಾತ್ರಿ ನಾನು ಸಾಯಂಕಾಲ ಮನೆಗೆ ಬರ್ತಿದ್ದಾಗೇ ಕಣ್ಣು ಮುಚ್ಕೊಂಡು ಸ್ಟೆಪ್ಸ್ ಹತ್ಕೊಂಡು ಹೋಗಿ ಡೋರ್ ಓಪನ್ ಮಾಡಿದ್ರೆ ಅವ್ರ ಕೈಯಾರೆ ಎಲ್ಲ ಬರೆದು ಎಲ್ಲ ಬಲೂನ್ಸ್ ಎಲ್ಲ ಹಾಕ್ಬಿಟ್ಟು ಅವರು ಅಪ್ಪ ಅಂದರೆ ಏನು ಅಂತ ಅವ್ರಿಗೆ ಗೊತ್ತಿದ್ದಂಗೆ ತೋಚಿರೋ ಒಂದು ಲೆಟ್ರ್ ಕೊಟ್ಟರು. ಅದು ಬಿಡ. ಆಲ್ ದಿ ಬೆಸ್ಟ್ ಸರ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಇದು ಆರ್ ಚಂದ್ರು ಅವರು ಯಾವ ಥರ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸಿದ್ರು, ಅವರ ಮುಂದಿನ ಸಿನಿಮಾಗಳು ಯಾವ ಥರ ರೆಡಿ ಆಗ್ತಿದೆ ಅನ್ನೋದನ್ನು ಅವ್ರು ಹೇಳಿದರು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ದೀಪಿಕಾ, ವಿಸ್ತಾರ ನ್ಯೂಸ್, ಬೆಂಗಳೂರು.